ಟೇಬಲ್ ಕೆಳಗೆ ಲಂಚವನ್ನ ಪಡೆದ ಕಮಲಾನಗರದ ಪಿಡಿಒ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಢೀಲ್ ಮಗ ಢೀಲ್. ಕಮಲನಗರದ ಭ್ರಷ್ಟ ಪಿಡಿಒ ರಾಜ್ಕುಮಾರ್ ತಂಬಾಕಿ ಟೇಬಲ್ ಕೆಳಗೆ ಲಂಚವನ್ನ ಪಡೆದಂತಹ ಕಮಲಾನಗರದ ಪಿಡಿಒ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಡೀಲ್ ಮಗ ಡೀಲ್. ಕಮಲಾನಗರದ ಭ್ರಷ್ಟ ಪಿಡಿಒ ರಾಜ್ಕುಮಾರ್ ತಂಬಾಕೆ ಲಂಚ ಕೊಡದಿದ್ರೆ ಒಂದು ಕೆಲಸವೂ ಕೂಡ ಆಗೋದಿಲ್ಲ. ಅಲ್ಲಿ ಹಣ ನೀಡಿದ್ರೆ ಯಾರ ಹೆಸರಿಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಆಸೆ ಬರೀತಾರೆ. ಲಂಚಕೋರ ಪಿಡಿಒ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೂ ಕೂಡ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ವಿಡಿಯೋ ಸಮೇತ ದೂರು ಕೊಟ್ಟಿರುವಂತಹ ದಿಲೀಪ್ ಮುಧಾಳೆ ಗ್ರಾಮ ಪಂಚಾಯತ್ ಗ್ರಾಮಾಭಿವೃದ್ಧಿ ಸಚಿವರೇ, ಈ ಒಂದು ವಿಡಿಯೋವನ್ನ ನೀವು ನೋಡ್ಲೇಬೇಕು. ತಕ್ಷಣ ಭ್ರಷ್ಟ ಪಿಡಿಒ ಸಸ್ಪೆಂಡ್ ಮಾಡಿ ಕ್ರಮವನ್ನ ಕೈಗೊಳ್ಳಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಲಂಚದಲ್ಲಿ ಅನ್ನ ಊಟ ಮಾಡ್ತೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಹೊಟ್ಟೆಗೆ ಏನ್ ತಿಂತೀರಾ ನೀವು? ರಾಜಾರೋಷವಾಗಿ ಲಂಚವನ್ನ ಪಡ್ಕೊಂಡು ಯಾರ ಹೆಸರಲ್ಲಿ ಬೇಕಾದ್ರೂ ಆಸ್ತಿಯನ್ನ ಬರ್ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಲ್ವಾ? ಹೆದರಿಕೆ ಅಲ್ವಾ ನಿಮ್ಗೆ? ಭಯ ಆಗಲ್ವಾ? ಜನರ ದುಡ್ಡಿನಲ್ಲಿ ಊಟ ಮಾಡ್ತಾ ಇದ್ದೀನಿ, ಲಂಚದ ದುಡ್ಡಿನಲ್ಲಿ ಊಟ ಮಾಡ್ತಿದ್ದೀನಿ ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ಲ? ಅಲ್ಲಿರುವಂತಹ ಬಡ ಜನಗಳ ಹತ್ರ ಕಿತ್ಕೊಂಡು ತಿಂತಿದ್ದೀರಲ್ಲ. ಅಲ್ಲ, ದುಡ್ಡು ಕೊಟ್ರೆ ಯಾರ ಹೆಸರಲ್ಲಿ ಬೇಕಾದ್ರೂ ಆಸ್ತಿ ಮಾಡ್ತೀರಾ ಅಂತಂದ್ರೆ ಯಾವ ಲೆಕ್ಕ ಅದು? ಹೇಳೋರು ಕೇಳೋರು ಯಾರಿಲ್ಲ ಅನ್ನುವಂತಹ ವಿಚಾರಕ್ಕ ನೀವು ಈ ತರ ಮಾಡ್ತಾ ಇರೋದು? ಎಲ್ಲಾಗಿದೆ ಈ ಕೆಲಸ ಅಂತಂದ್ರೆ ಬೀದರ್ನಲ್ಲಿ ನಡೆದಿದೆ. ಪಿಡಿಒ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ನೀವು ಯಾವ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿಯಲ್ಲಿ. ಟೇಬಲ್ ಕೆಳಗೆ ಲಂಚವನ್ನ ಪಡೆದಿದ್ದಂತಹ ಕಮಲಾನಗರದ ಪಿಡಿಒ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಡೀಲ್ ನಲ್ಲಿ ಮುಳುಗಿರುವಂತಹ ಪಿಡಿಒ ಕಮಲಾನಗರದ ಭ್ರಷ್ಟ ಪಿಡಿಒ ರಾಜ್ಕುಮಾರ್ ತಂಬಾಕೆ ಲಂಚ ಕೊಡದಿದ್ರೆ ಕೆಲಸವೇ ಆಗೋದಿಲ್ಲ. ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಸ್ಕ್ರೀನ್ ಮೇಲೆ, ಅದು ಯಾವ ರೀತಿಯಾಗಿ ಲಂಚವನ್ನ ಪಡೀತಿದ್ದಾನೆ ಅಂತ ಹೇಳಿ. ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಟೇಬಲ್ ಕೆಳಗೆ ಬೇರೆ ತಗೊಳ್ತಾ ಇದ್ದಾನೆ. ಏನ್ ಹೇಳ್ಬೇಕು ಇಂಥ ವ್ಯಕ್ತಿಗಳಿಗೆ? ಇಂಥ ವ್ಯಕ್ತಿಗಳು ಇರುವುದರಿಂದಲೇ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗೋಕೆ ಸಾಧ್ಯವೇ ಆಗ್ತಾ ಇಲ್ಲ. ಅದಷ್ಟು ನೀಟಾಗಿ ಕೇಳಿ ತಗೊಳ್ತಾ ಇದ್ದಾನೆ ನೋಡಿ. ಆತನಿಗೆ ಯಾರೇ ಹಣ ಕೊಟ್ಟರು ಯಾರ ಹೆಸರಲ್ಲಿ ಇರುವಂತಹ ಆಸ್ತಿನ ಯಾರ ಹೆಸರಲ್ಲಿ ಬೇಕಾದ್ರೂ ಮಾಡ್ಕೊಡ್ತಾನಂತೆ. ಇವರೆಲ್ಲ ಯಾಕಾಗಿ ಜನರ ರಕ್ತವನ್ನ ಹೀರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ಯಾಲ್ರಿ ಕೊಡ್ತಾರಲ್ವಾ ನಿಮ್ಗೆ, ಸರ್ಕಾರದಿಂದ ಸ್ಯಾಲ್ರಿ ಬರುತ್ತೆ ಅಂತ ಅನ್ಕೊಳ್ತೀನಿ. ಸ್ಯಾಲ್ರಿ ಇದ್ರೂ ಕೂಡ, ಸರ್ಕಾರಿ ಕೆಲಸ ಇದ್ರೂ ಕೂಡ ಗಾಂಚಲಿ ಬಿಡೋದಿಲ್ಲ. ದುಡ್ಡನ್ನ ತೆಗೆದುಕೊಳ್ತಾ ಇದ್ದೀರಾ, ಅದು ಕೂಡ ಲಂಚ. ಆ ಒಂದು ವಿಡಿಯೋ ಸಮೇತ ಸಿಕ್ಕಾಕೊಂಡಿದ್ದೀರಲ್ಲ. ಲಂಚ ಕೊಡದಿದ್ರೆ ಕೆಲಸವೇ ಮಾಡ್ಕೊಡೋದಿಲ್ವಂತೆ ನೀವು. ಹಣ ನೀಡಿದ್ರೆ ಯಾರ ಹೆಸರಿಗೆ ಬೇಕಾದ್ರೂ ಆಸ್ತಿಯನ್ನ ಮಾಡ್ತಾ ಇದ್ದಂತಹ ಪಿಡಿಒ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒಗೂ ಕೂಡ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ವಿಡಿಯೋ ಸಮೇತ ದೂರನ್ನ ಕೊಟ್ಟಿರುವಂತಹ ದಿಲೀಪ್ ಮುಧಾಳೆ ಎನ್ನುವಂತವರು. ಗ್ರಾಮಾಭಿವೃದ್ಧಿ ಸಚಿವರೇ, ಇತ್ತ ಸ್ವಲ್ಪ ಗಮನವನ್ನ ನೀವು ನೀಡಬೇಕು. ಜನಸಾಮಾನ್ಯರಿಗೆ ಅನ್ಯಾಯವಾಗ್ತಾ ಇದೆ. ಲಂಚವನ್ನ ತೆಗೆದುಕೊಳ್ತಾ ಇರುವಂತಹ ಪಿಡಿಒ ಆತನಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು. ಕೆಲಸದಿಂದ ಅಮಾನತು ಮಾಡಿದ್ರು ಪರವಾಗಿಲ್ಲ,
ಜನರ ರಕ್ತವನ್ನ ಹೀರ್ತಾ ಇದ್ದಾನೀತ. ಸ್ವಲ್ಪ ಕೆಲಸ ಆಗ್ಬೇಕು ಅಂತ ಬಂದ್ರೆ ಪಿಡಿಒ ಬಳಿ ಬಂದ್ರೆ ಲಂಚವನ್ನ ತೆಗೆದುಕೊಳ್ತಾ ಇರುವಂತಹ ವಿಡಿಯೋ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ. ನೋಡಿ ಯಾವ ರೀತಿ ಈಸ್ಕೊಳ್ತಾ ಇದ್ದಾನೆ ಅಂತ. ಟೇಬಲ್ ಕೆಳಗಡೆ ಬೇರೆ ಲೆಕ್ಕ ಹಾಕ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ಈ ರೀತಿ ಆದ್ರೆ ಭ್ರಷ್ಟ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಎಲ್ಲಿ ಯಾವಾಗತ್ತದು? ಯಾವ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಆಗೋದಿಲ್ಲ. ಈ ತರ ಅಧಿಕಾರಿಗಳು ಒಂದೊಂದು ಊರೂರಿಗೂ ಒಂದೊಂದು ಒಬ್ಬೊಬ್ರು ಇದ್ಬಿಟ್ರೆ ಗ್ರಾಮ ಪಂಚಾಯಿತಿಯಲ್ಲೇ ಡೀಲ್. ಬೀದರ್ ಜಿಲ್ಲೆಯ ಕಮಲ್ನಗರ ಗ್ರಾಮ ಪಂಚಾಯತಿಯಲ್ಲಪ್ಪ ಸರ್, ಗ್ರಾಮ ಪಂಚಾಯತ್ ಪಿಡಿಒರಾದ ಸರ್ ರಾಜ್ಕುಮಾರ್ ದಂಪತಿಗಳು ಸರ್ ತನ್ನ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಸರ್ ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಕುರಿತು ಸರ್ಪಂಚ ಸಾಕಷ್ಟು ಇದ್ರ ಬಗ್ಗೆ ದಾಖಲಾತಿಗಳು ಸರ್ ಸಂಬಂಧಪಟ್ಟ ಅಧಿಕಾರಿಗೆ ಸಲ್ಲಿಸಿದ್ದೀನಿ. ಇವರು ಸರ್ ಯಾವುದೇ ಒಂದು ಸರ್ ಕೆಲಸಕ್ಕೆ ಹೋದ್ರೆ ಸರ್ ದುಡ್ಡು ಇಲ್ಲದಂತೆ ಕೆಲಸ ಮಾಡೋದೇ ಇಲ್ಲ ಸರ್, ಮಾಡೋದೇ ಇಲ್ಲ ಸರ್. ಉದಾಹರಣೆಗಾಗಪ್ಪ ಸರ್ ಈಗ ಇದರಲ್ಲೇ ಒಂದಪ್ಪ ಸರ್ ದುಡ್ಡು ತಗೊಂಡಿರಪ್ಪ ವಿಡಿಯೋ ಕೂಡ ವೈರಲ್ ಇಲ್ಲ ಸರ್, ನಾವು ಮಾಡಿದ್ದೀವಿ ಸರಪ್ಪ. ಇದೊಂದು ಎಕ್ಸಾಂಪಲ್ ಸರ್. ಒಂದು ವ್ಯಕ್ತಿ ಸರ್ ಲೈನ್ ಒಬ್ಬ ವ್ಯಕ್ತಿ ಆಸ್ತಿ ಪಡಿಬೇಕಾಗಿದ್ರೆ ಸುಮಾರು ಸರ್ 10,000 ಸರ್ 55,000 ರೂಪಾಯಿ ಸರ್ ಜನಪರ ಸರ್ ಅಂತ ಬೇಡಿಕೆ ಇಡುತ್ತಾರೆ ಸರ್. ಉಸಿರು ಕೂಡ ಮಾಡಿ ಅದೇ ಸರಿ ಜನರಿಂದ ಉಸಿರು ಕೂಡ ಮಾಡಿದ್ರೆ ಉಂಟು ಸರ್. ಅದ್ರ ಬಗ್ಗೆ ಈ ದುಡ್ಡು ಪಡೆದಪ್ಪ ಅಂದ್ರೆ ವಿಡಿಯೋ ಬಗ್ಗೆ ಸ್ವಲ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಪ್ಪ ಅಂದ್ರೆ ತನಿಖೆ ಮಾಡಬೇಕು. ಇಲ್ಲ ಸ್ವಲ್ಪ ಅಂದ್ರೆ ಸಿಒಡಿಗಪ್ಪ ಅಂದ್ರೆ ಒಪ್ಪಿಸಿ ತನಿಖೆ ಮಾಡಿ ಇದನ್ನೆಲ್ಲ ಕಾನೂನು ಜರುಗಿಸ್ಬೇಕು ಸರ್. ನಾವು ಕಮಲ್ನಗರ ಸರ್ ಗಡಿ ಪ್ರದೇಶದ ಜನಪ್ಪ ಸರ್ ನಾವು ಮುಗ್ದಿದ್ದೇವೆ ಸರ್, ಅದೇ ಮೂರ್ಖರೇನಿಲ್ಲ ಸರ್. ಇಂಥ ವ್ಯಕ್ತಿಗಳು ಸ್ವಲ್ಪ ಇಂಥ ಅಧಿಕಾರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.